ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ತನಿಯಾವರ್ತನಂ ಎನ್ನುವ ಮಲಯಾಳಂ ಚಿತ್ರದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. 1987ರಲ್ಲಿ ಬಿಡುಗಡೆಯಾದಂತಹ ತನಿಯಾವರ್ತನಂ ಚಿತ್ರದಲ್ಲಿ ಮಮ್ಮೂಟಿಯವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಎ.ಕೆ. ಲೋಹಿತ್ ದಾಸ್ ಅವರು ಬರೆದು ಸಿಬಿ ಮಲಯಲ್ ಅವರು ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಸಮಾಜದ ಸಂಪ್ರದಾಯ ಹಾಗೂ ಮೂಢನಂಬಿಕೆಗಳಿಗೆ ಬಲಿಯಾಗುವಂತಹ ಒಬ್ಬ ವ್ಯಕ್ತಿಯ ಕತೆ ಈ ತನಿಯಾವರ್ತನಂ. ಈ ಚಿತ್ರದ ಕಥೆಯನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋದಾದರೆ, ಕೇರಳದಲ್ಲಿರುವಂತಹ ಒಂದು ಗ್ರಾಮ, ಅಲ್ಲಿ ಬಾಲಗೋಪಾಲನ್ ಎನ್ನುವ ಒಬ್ಬ ವ್ಯಕ್ತಿ ಅಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಡ್ರಾಯಿಂಗ್ ಟೀಚರ್ ಆಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನು ಎಲ್ಲರೂ ಬಾಲನ್ ಮಾಸ್ಟರ್ ಅಂತ ಕರೀತಾ ಇರ್ತಾರೆ. ಕೇರಳದ ಸಾಂಪ್ರದಾಯಿಕ ತಾರವಾಡು ವ್ಯವಸ್ಥೆಯ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಬದುಕುತ್ತಿರುವಂತಹ ಒಬ್ಬ ವ್ಯಕ್ತಿ ಈ ಬಾಲನ್ ಮಾಸ್ಟರ್. ಅವರ ಕುಟುಂಬದಲ್ಲಿ ಬಾಲನ್ ಮಾಸ್ಟರ್ ಅವರ ಮಡದಿ, ಇಬ್ಬರು ಮಕ್ಕಳು, ಅವರ ತಾಯಿ, ಅವರ ಅಜ್ಜಿ, ಅವರ ತಮ್ಮ, ತಂಗಿ ಹಾಗೂ ಅವರ ಒಬ್ಬರ ಮಾವ ಶ್ರೀಧರನ್ ಅಂತ ಅವರ ಹೆಸರು. ಅವರಿಗೆ ಹುಚ್ಚು ಹಿಡಿದಿದೆ ಎನ್ನುವ ಕಾರಣಕ್ಕೋಸ್ಕರ ಆ ಮನೆಯಲ್ಲಿರುವಂತಹ ಒಂದು ಕೋಣೆಯಲ್ಲಿ ಅವರ ಕಾಲಿಗೆ ಒಂದು ಚೈನನ್ನು ಕಟ್ಟಿ ಆ ಮನೆಯ ಕೋಣೆಯಲ್ಲಿ ಅವರನ್ನು ಬಂಧಿಸಿರ್ತಾರೆ. ಈ ಒಂದು ಸಾಂಪ್ರದಾಯಿಕ ತಾರವಾಡು ಕುಟುಂಬ ವ್ಯವಸ್ಥೆಯಲ್ಲಿ ಹಿರಿಯ ಗಂಡು ವ್ಯಕ್ತಿಗೆ ಅಧಿಕಾರ ಜಾಸ್ತಿ. ಆ ರೀತಿ ನೋಡಿದ್ರೆ ಈ ಬಾಲನ್ ಮಾಸ್ಟರ್ ಅವರ ತಂದೆ ಇರೋದಿಲ್ಲ. ಆದ್ದರಿಂದ ಬಾಲನ್ ಮಾಸ್ಟರ್ ಅವರ ತಾಯಿಯ ಅಣ್ಣ, ಅಂದರೆ ಇವರ ದೊಡ್ಡ ಮಾವ, ಅವರೇ ಈ ಕುಟುಂಬದ ಪ್ರಮುಖ ನಿರ್ಧಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಈ ಕುಟುಂಬದಲ್ಲಿ ಒಂದು ಸಮಸ್ಯೆ ಇರುತ್ತೆ. ಏನು ಅಂದರೆ, ಯಾವುದೋ ಹಿಂದಿನ ತಲೆಮಾರಿನಲ್ಲಿ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕಾರಣಕ್ಕೋಸ್ಕರ ಕೋಪಗೊಂಡು ಆ ಮನೆಯಲ್ಲಿದ್ದಂತಹ ಒಂದು ದೇವಿಯ ಶಿಲೆ ಅದನ್ನು ಆ ಮನೆಯ ಕೊಳದಲ್ಲಿ ಬಿಸಾಕ್ತಾರೆ. ಅದರಿಂದ ಕೋಪಗೊಂಡಂತಹ ದೇವರು ಆ ಕುಟುಂಬಕ್ಕೆ ಒಂದು ಶಾಪವನ್ನು ನೀಡ್ತಾರೆ. ಆ ಶಾಪ ಏನು ಅಂದರೆ, ಈ ಕುಟುಂಬದ ಪ್ರತಿ ಪೀಳಿಗೆಯಲ್ಲೂ ಒಬ್ಬ ಗಂಡು ವ್ಯಕ್ತಿಗೆ ಹುಚ್ಚು ಹಿಡಿಯುತ್ತೆ ಅನ್ನೋದು ಆ ಶಾಪ. ಆದ ಕಾರಣದಿಂದ ಈ ಶ್ರೀಧರನ್ನವರಿಗೆ ಹುಚ್ಚು ಹಿಡಿದಿದೆ ಅನ್ನೋದು ಆ ಕುಟುಂಬದ ಹಿರಿಯರ ಒಂದು ನಂಬಿಕೆ. ಈ ಒಂದು ವಿಷಯ ಅಂದರೆ, ಈ ಕುಟುಂಬಕ್ಕೆ ಈ ರೀತಿಯ ಒಂದು ಶಾಪ ಇದೆ ಅನ್ನೋ ವಿಷಯ ಆ ಊರಿನಲ್ಲಿರುವ ಎಲ್ಲರಿಗೂ ಗೊತ್ತು. ಇಂತಹ ಸಮಯದಲ್ಲಿ ಬಾಲನ್ ಮಾಸ್ಟರ್ ಅವರು ತಮ್ಮ ತಂಗಿಯಾದಂತಹ ಸುಮಿತ್ರಾ ಅವಳಿಗೆ ಮದುವೆ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಹುಡುಗಿಯನ್ನು ನೋಡಲು ಬರುವಂತಹ ಗಂಡುಗಳೆಲ್ಲ ಈ ವಿಷಯ ತಿಳಿದ ತಕ್ಷಣ ಆ ಮ್ಯಾರೇಜ್ ಪ್ರಪೋಸಲ್ ಏನಿದೆ ಅದನ್ನು ರಿಜೆಕ್ಟ್ ಮಾಡಿ ಹೊರಟೋಗ್ತಾ ಇರ್ತಾರೆ. ಬಾಲನ್ ಮಾಸ್ಟರ್ ಅವರ ತಮ್ಮ ಗೋಪಿ, ಅವನು ಒಬ್ಬ ಎಜುಕೇಟೆಡ್ ಪರ್ಸನ್ನು, ಅವನ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಅವನಿಗೆ ಈ ಒಂದು ವಾತಾವರಣ, ಸಂಪ್ರದಾಯ, ಮೂಢನಂಬಿಕೆಗಳು ಇದೆಲ್ಲ ಇಷ್ಟ ಆಗೋದಿಲ್ಲ. ಅದಕ್ಕೆ ಅವನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ಈ ಒಂದು ಶಾಪ ಏನಿದೆ ಇದರಿಂದ ಪರಿಹಾರ ಪಡಿಬೇಕು ಅನ್ನೋದಕ್ಕೋಸ್ಕರ ಆ ಕುಟುಂಬದವರು ಆವಾಗವಾಗ ಕೆಲವೊಂದು ಪೂಜೆ ಇದನ್ನೆಲ್ಲ ಮಾಡಿಸ್ತಾ ಇರ್ತಾರೆ. ಬಾಲನ್ ಮಾಸ್ಟರ್ಗೆ ಈ ಮೂಢನಂಬಿಕೆಗಳಲ್ಲಿ ವಿಶ್ವಾಸ ಇಲ್ಲ. ಆದರೆ ಆ ತಲೆಮಾರುಗಳಿಂದ ನಡೆದುಕೊಂಡು ಬರುತ್ತಿರುವಂತಹ ಈ ಪೂಜೆ ಎಲ್ಲ ಏನಿದೆ ಅದಕ್ಕೆ ಅವರು ಯಾವುದೇ ಅಡ್ಡಿಯನ್ನು ಮಾಡೋದಿಲ್ಲ. ಬಾಲನ್ ಮಾಸ್ಟರ್ ಅವರ ಮಾವ ಶ್ರೀಧರನ್, ಅಂದರೆ ಹುಚ್ಚು ಹಿಡಿದಿದೆ ಅಂತ ಹೇಳಲಾಗ್ತಾ ಇರುವಂತಹ ಶ್ರೀಧರನ್, ಅವರು ಯಾರಿಗೂ ಯಾವ ತೊಂದರೆಯನ್ನು ನೀಡ್ತಾ ಇರೋದಿಲ್ಲ. ಆ ಕೋಣೆಯಲ್ಲಿ ಅವರು ಸೈಲೆಂಟಾಗಿ ಇರ್ತಾರೆ. ಯಾರಾದರೂ ಒಬ್ರು ಹೋಗಿ ಅವರಿಗೆ ಊಟವನ್ನು ಕೊಡ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಆ ಕಾಲಿಗೆ ಕಟ್ಟಿರುವಂತಹ ಚೈನ್ ಏನಿದೆ ಅದರಿಂದ ತೆಗೆಯೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅವರು ಆವಾಗವಾಗ. ಒಮ್ಮೆ ಏನಾಗುತ್ತಂದರೆ, ಈ ರೀತಿ ಅವರು ಆ ಚೈನ್ನ ತೆಗೆಯೋ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಬಾಲನ್ ಮಾಸ್ಟರ್ ನೋಡಿ ಅವರಿಗೆ ತುಂಬ ಬೇಸರ ಆಗುತ್ತೆ. ಅವರು ಶ್ರೀಧರನ್ ಮಾವನ ಹತ್ರ ಹೋಗಿ ಮಾತಾಡ್ತಾರೆ. ಹಳೆಯ ವಿಷಯಗಳನ್ನೆಲ್ಲ ಮಾತಾಡಿ ಎಮೋಷ್ನಲ್ ಆಗ್ತಾರೆ. ಅವರು ಮಾತಾಡ್ತಾ ಅವರು ಆ ಕಾಲಿಗೆ ಕಟ್ಟಿದ್ದಂತಹ ಚೈನ್ ಏನಿದೆ ಅದನ್ನು ತೆಗೆದು ಶ್ರೀಧರನ್ ಅವ್ರನ್ನ ಸ್ವಲ್ಪ ಫ್ರೀಯಾಗಿ ಬಿಡ್ತಾರೆ. ಮರುದಿನ ಬೆಳಗ್ಗೆ ಆ ಮನೆಯ ಒಂದು ಕೊಳ, ಅಲ್ಲಿ ಈ ಶ್ರೀಧರನ್ ಅವರು ಬಿದ್ದು ತೀರಿ ಹೋಗಿರ್ತಾರೆ. ಅದನ್ನು ನೋಡಿ ಬಾಲನ್ ಮಾಸ್ಟರ್ ಅವರಿಗೆ ತುಂಬ ಬೇಸರ ಹಾಗೂ ಆತಂಕ ಆಗುತ್ತೆ. ಅಂದರೆ ಶ್ರೀಧರನ್ ಅವರ ಒಂದು ಅಂತ್ಯ ಸಂಸ್ಕಾರ ಏನಿದೆ ಅದಕ್ಕೆ ಬಂದಂತಹ ಜನರೆಲ್ಲ ನಿಧಾನವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಈ ಶ್ರೀಧರನ್ ಮಾವ ಈಗ ತೀರಿ ಹೋದರು. ಈಗ ಮುಂದಿನ ಪೀಳಿಗೆಯಲ್ಲಿ ಇರೋ ಇಬ್ಬರು ಗಂಡು ಮಕ್ಕಳು ಯಾರಂದರೆ ಈ ಬಾಲನ್ ಮಾಸ್ಟರ್ ಹಾಗೂ ಅವರ ತಮ್ಮನಾದಂತಹ ಗೋಪಿ. ಇವರಿಬ್ಬರಲ್ಲಿ ಯಾರಿಗೆ ಹುಚ್ಚು ಹಿಡಿಯುತ್ತೆ ಅನ್ನೋದು ಜನರ ಪ್ರಶ್ನೆ.
ಈ ರೀತಿ ಇರಬೇಕಾದ್ರೆ ಬಾಲನ್ ಮಾಸ್ಟರ್ ಅವರಿಗೆ ತಮ್ಮ ಮಾವನಾದಂತಹ ಶ್ರೀಧರನ ಮರಣ ಏನಿದೆ ಅದು ತುಂಬ ಕಾಡ್ತಾ ಇರುತ್ತೆ. ಒಮ್ಮೆ ಏನಾಗುತ್ತಂದರೆ ಮಧ್ಯರಾತ್ರಿಯಲ್ಲಿ ಬಾಲನ್ ಮಾಸ್ಟರ್ ಅವರು ಒಂದು ಕೆಟ್ಟ ಕನಸನ್ನು ಕಂಡು ಕಿರ್ಚ್ಕೊಳ್ತಾ ಎದ್ದು ಕೂತ್ಕೊಳ್ತಾರೆ. ಪಕ್ಕದಲ್ಲಿದ್ದಂತಹ ಮಡದಿಗೆ ಗಾಬರಿ. ಅವರು ಕೇಳ್ತಾರೆ ಏನಾಯಿತು ಅಂತ. ಇವರು ಏನೂ ಹೇಳೋದಿಲ್ಲ, ಹಾಗೆ ಸುಮ್ಮನೆ ಕೂತಿರ್ತಾರೆ. ಮನೆಯಲ್ಲಿರುವಂತಹ ಎಲ್ಲರೂ ಬಂದುಬಿಡ್ತಾರಲ್ಲಿ. ಏನಾಯಿತು ಏನು ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಏನೂ ಮಾತಾಡೋದಿಲ್ಲ, ಹಾಗೇ ಕೂತಿರ್ತಾರೆ. ಎಲ್ರಿಗೂ ಭಯ ಶುರುವಾಗುತ್ತೆ. ಮೊದಲು ಅಜ್ಜಿ ಶುರು ಮಾಡ್ತಾರೆ. ಶಾಪ ಪರಿಣಾಮ ಬೀರೋದಕ್ಕೆ ಶುರು ಮಾಡಿದೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಎಲ್ರಿಗೂ ಭಯ ಶುರುವಾಗುತ್ತೆ. ಅವರ ತಾಯಿ ಅಳೋದಕ್ಕೆ ಶುರು ಮಾಡ್ತಾರೆ. ಅವರು ದೇವರಲ್ಲಿ ಬೇಡ್ಕೊಳ್ತಾರೆ, ದಯವಿಟ್ಟು ನನ್ನ ಮಗನಿಗೆ ಏನೂ ಮಾಡಬೇಡ ಅನ್ನೋ ರೀತಿಯಲ್ಲಿ ಬೇಡ್ಕೊಳ್ತಾ ಇರ್ತಾರೆ. ಎಲ್ಲರೂ ಒಂದೊಂದು ಥರ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತು ಆದ ನಂತರ ಬಾಲನ್ ಮಾಸ್ಟರ್ ನಾರ್ಮಲ್ ಆಗ್ತಾರೆ. ನೋಡ್ತಾರೆ ಎಲ್ಲರೂ. ಅವ್ರು ಹೇಳ್ತಾರೆ, ನನಗೇನೂ ಆಗಿಲ್ಲ, ಏನೋ ಒಂದು ಕೆಟ್ಟ ಕನಸು ಅಷ್ಟೇ. ಎಲ್ಲರೂ ಅವರ ಒಂದು ಆತಂಕ ಏನಿದೆ ಅದನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ಹೊರಟೋಗ್ತಾರೆ. ಮರುದಿನ ಏನಾಗುತ್ತಂದರೆ ಈ ಬಾಲನ್ ಮಾಸ್ಟರ್ ಅವರ ದೊಡ್ಡ ಮಾವ ಅವ್ರು ಬಂದು ಈ ಬಾಲನ್ ಮಾಸ್ಟರ್ ಅವರ ತಾಯಿ ಹತ್ರ ಡಿಸ್ಕಸ್ ಮಾಡ್ತಾರೆ. ನಾವೊಂದು ಕೆಲಸ ಮಾಡೋಣ, ಒಬ್ಬ ಜ್ಯೋತಿಷಿಯನ್ನು ಕರೆಸಿ ಕೇಳೋಣ ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬರು ಜ್ಯೋತಿಷಿಯನ್ನು ಕರೆಸ್ತಾರೆ. ಅವರು ಹಲವಾರು ಲೆಕ್ಕಾಚಾರಗಳನ್ನ ಹಾಕಿ ಈ ಕುಟುಂಬದಲ್ಲಿ ಒಬ್ಬರಿಗೆ ಹುಚ್ಚು ಹಿಡಿಯುವ ಎಲ್ಲ ಲಕ್ಷಣ ಕಾಣ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆಗ ಇವರು ಕೇಳ್ತಾರೆ ಏನಾದರೂ ಪರಿಹಾರ ಇದೆ ಅಂದಾಗ ಇದೇ ರೀತಿ ಒಂದು ಪೂಜೆ ಮಾಡೋಣ ಅಂತ ಹೇಳಿ ಅವರು ಹೊರಟೋಗ್ತಾರೆ. ಆ ಜ್ಯೋತಿಷಿ ಏನು ಮಾಡ್ತಾರಂದರೆ ಅಲ್ಲಿರುವಂಥ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಈ ರೀತಿ ಬಾಲನ್ ಮಾಸ್ಟರ್ಗೆ ಕೆಲವೊಂದು ಲಕ್ಷಣಗಳು ಕಾಣ್ತಾ ಇದೆ ಅನ್ನೋ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಬಿಡ್ತಾರೆ ಅವರು. ಆ ಹೋಟೆಲ್ನಲ್ಲಿ ಇರೋವರೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದೇ ರೀತಿ ಬಾಲನ್ ಮಾಸ್ಟರ್ ಅವರ ದೊಡ್ಡ ಮಾವ ಅವರು ಬಾಲನ್ ಮಾಸ್ಟರ್ ಕೆಲಸ ಮಾಡುವಂತಹ ಶಾಲೆಯ ಹೆಡ್ ಮಾಸ್ಟರ್ ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಈ ರೀತಿ ಬಾಲನ್ಗೆ ಕೆಲವೊಂದು ಲಕ್ಷಣಗಳು ಕಾಣ್ತಾ ಇದೆ, ನೀವು ಸ್ವಲ್ಪ ಅವನ ಮೇಲೆ ಗಮನ ಇಡಿ, ದಯವಿಟ್ಟು ಯಾರಿಗೂ ಹೇಳಬೇಡಿ ಅಂತ ಹೇಳಿ ಬಂದುಬಿಡ್ತಾರೆ. ಈ ಹೆಡ್ ಮಾಸ್ಟರ್ ಏನು ಮಾಡ್ತಾರೆ ಅಂದರೆ ಸ್ಕೂಲ್ಗೆ ಹೋಗಿ ಅವರು ಎಲ್ಲರ ಕಡೆ ಎಲ್ಲ ಸ್ಪ್ರೆಡ್ ಮಾಡಿಬಿಡ್ತಾರೆ. ಬಾಲನ್ ಮಾಸ್ಟರ್ ಎಂದಿನಂತೆ ಶಾಲೆಗೆ ಹೋಗ್ತಾರೆ. ಅವ್ರ ರುಟೀನ್ ಏನಂದರೆ ಪ್ರತಿದಿನ ಶಾಲೆಗೆ ಹೋಗಬೇಕಾದ್ರೆ ತಮ್ಮ ಮಗಳನ್ನ ತಮ್ಮ ಜೊತೆ ಕರ್ಕೊಂಡು ಹೋಗೋದು, ಅಲ್ಲಿರುವಂಥ ಒಂದು ಅಂಗಡಿಯಲ್ಲಿ ಏನಾದರೂ ತೊಗೊಳ್ಳೋದು, ಮತ್ತು ಪಕ್ಕದಲ್ಲೇ ಇರುವಂಥ ಹೋಟೆಲ್ನಲ್ಲಿ ಹೋಗಿ ನ್ಯೂಸ್ ಪೇಪರ್ ಹೋಗಿ ಓದ್ತಾ ಟೀ ಕುಡಿದು ಶಾಲೆಗೆ ಹೋಗಿ ಹೆಡ್ ಮಾಸ್ಟರ್ ಮೀಟ್ ಮಾಡಿ ಕ್ಲಾಸ್ಗೆ ಹೋಗ್ತಾ ಇರ್ತಾರೆ. ಇದು ಅವರ ಡೈಲಿ ರುಟೀನ್. ಅವರು ಎಂದಿನಂತೆ ಅದೇ ಥರ ಹೋಗ್ತಾರೆ. ಆದರೆ ಆ ಹೋಟೆಲ್ಗೆ ಹೋದಾಗ ಅಲ್ಲಿರೋರೆಲ್ಲ ಅವ್ರನ್ನ ನೋಡೋ ವಿಧ ಇದೆಯಲ್ಲ ಅದು ಬೇರೆ ಆಗಿರುತ್ತೆ. ಬೇರೆ ಥರ ನೋಡ್ತಾ ಇರ್ತಾರೆ, ನೋಡೋಕ್ಕೆ ಶುರು ಮಾಡಿಬಿಡ್ತಾರೆ ಎಲ್ಲರೂ. ಅವ್ರು ನಾರ್ಮಲಾಗಿ ಹೋಗ್ತಾರೆ, ಟೀ ಕುಡಿತಾರೆ, ವಾಪಸ್ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ. ಅಲ್ಲಿ ಹೆಡ್ ಮಾಸ್ಟರ್ ಬೇರೆ ಥರ ಬಿಹೇವ್ ಮಾಡ್ತಾರೆ. ಕ್ಲಾಸ್ಗೆ ಹೋದರೆ ಸ್ಟೂಡೆಂಟ್ಸ್ ಎಲ್ಲ ಬೇರೆ ಥರ ಬಿಹೇವ್ ಮಾಡ್ತಾರೆ. ಇದೆಲ್ಲ ಅವ್ರಿಗೆ ತುಂಬ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುತ್ತೆ. ಹೀಗೆ ಆ ಊರಿನಲ್ಲಿ ಇರುವವರು ಎಲ್ಲರೂ ಒಂದು ಬಾಲನ್ ಅವರನ್ನು ಅವರ ಆ್ಯಕ್ಷನ್ಸ್ ಏನಿದೆ ಅದನ್ನೆಲ್ಲ ಮಿಸ್ಇಂಟರ್ಪ್ರಿಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಧಾನವಾಗಿ ಮನೆಯಲ್ಲಿ ಸಹ ವಾತಾವರಣ ತನಗೆ ಎದುರಾಗಿ ಆಗ್ತಾ ಇದೆ ಅನ್ನೋದು ಅವರ ಬಾಲನ್ ಮಾಸ್ಟರ್ಗೆ ಗೊತ್ತಾಗುತ್ತೆ. ಇವರ ಪ್ರತಿಯೊಂದು ಆ್ಯಕ್ಷನ್ ಏನಿದೆ ಅದನ್ನು ಎಲ್ಲರೂ ತಪ್ಪಾಗಿ ತಿಳ್ಕೊಳ್ತಾ ಇರ್ತಾರೆ. ಇವರು ತುಂಬ ಮಾನಸಿಕವಾಗಿ ತುಂಬ ಬೇಸರ ಆಗ್ತಾ ಇರುತ್ತೆ. ಆಗ ಅವರ ತಮ್ಮನಾದಂಥ ಗೋಪಿ ಒಂದು ವಿಷಯ ಹೇಳ್ತಾನೆ, ಅಣ್ಣ ನನಗೆ ಗೊತ್ತು ನಿನಗೇನೂ ಆಗಿಲ್ಲ ಅಂತ, ಆದರೆ ನಾವು ಒಂದು ಕೆಲಸ ಮಾಡೋಣ, ನಮಗೆ ಗೊತ್ತಿರುವಂಥ ಒಬ್ಬರು ಫಿಸಿಷಿಯನ್ ಇದ್ದಾರೆ, ಅವ್ರ ಹತ್ರ ಹೋಗಿ ಒಂದು ಒಪಿನಿಯನ್ ಕೇಳೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಈ ನಡುವೆ ಬಾಲನ್ ಮಾಸ್ಟರ್ ಏನು ಮಾಡಿದ್ದಾರೆ ಅಂದರೆ ಈ ಒಂದು ಸಾಮಾಜಿಕ ಒತ್ತಡ ಏನಿದೆ ಅದನ್ನು ತಡೆಯೋಕ್ಕಾಗದೆ ನಾನು ಎಲ್ಲಾದರೂ ಬೇರೆ ಕಡೆ ಟ್ರಾನ್ಸ್ಫರ್ ತೊಗೊಂಡು ಹೋಗೋಣ ಅಂತ ಹೆಡ್ ಮಾಸ್ಟರ್ಗೆ ಹೇಳಿ ಅವರು ಒಂದು ಅಪ್ಲಿಕೇಶನ್ನ ಹಾಕಿರ್ತಾರೆ. ಈಗ ಬಾಲನ್ ಮಾಸ್ಟರ್ ಗೋಪಿ ಜೊತೆಗೆ ಆ ಫಿಸಿಷಿಯನ್ನ ನೋಡೋಕ್ಕೆ ಹೋಗ್ತಾರೆ. ಅವರು ಹೇಳ್ತಾರೆ ಇವ್ರು ಸ್ವಲ್ಪ ದಿನ ನಮ್ಮ ಜೊತೆ ಇರಲಿ ಅಂತ. ಸರಿ ಅಂತ ಗೋಪಿ ಮನೆಗೆ ಬಂದುಬಿಡ್ತಾನೆ. ಅವನು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇರ್ತಾನೆ. ಈ ನಡುವೆ ಈ ಬಾಲನ್ ಮಾಸ್ಟರ್ ಅವರ ಮಡದಿ ಅವರ ತಂದೆಗೆ ವಿಷಯ ಗೊತ್ತಾಗಿ ಅವರು ಮನೆಗೆ ಬಂದು ಅವ್ರ ಮಗಳಿಗೆ ಹೇಳ್ತಾರೆ, ನೀನು ಮತ್ತು ಮಕ್ಕಳು ನನ್ನ ಜೊತೆ ಬಂದುಬಿಡಿ, ಹೋಗೋಣ, ಇಲ್ಲಿರೋದು ಬೇಡ ಅಂತ. ಆಗ ಅವರು ಹೆಂಡತಿ ಹೇಳ್ತಾರೆ, ಅಂದರೆ ಬಾಲನ್ ಮಾಸ್ಟರ್ ಅವರ ಹೆಂಡತಿ ಹೇಳ್ತಾರೆ, ನಾನು ಬರೋದಿಲ್ಲ, ನನ್ನ ಗಂಡನಿಗೇನೂ ಆಗಿಲ್ಲ, ಅವ್ರು ನಾರ್ಮಲ್ ಆಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ ಅವ್ರು ಫೋರ್ಸ್ ಮಾಡ್ತಾರೆ, ನೀನು ಮತ್ತು ಮಕ್ಕಳೆಲ್ಲ ನನ್ನ ಜೊತೆ ಬನ್ನಿ ಅಂತ. ಆಗ ಅಲ್ಲಿದ್ದಂತಹ ಬಾಲನ್ ಮಾಸ್ಟರ್ ಅವರ ದೊಡ್ಡ ಮಾವ ಹೇಳ್ತಾರೆ, ನೋಡಮ್ಮ ಸ್ವಲ್ಪ ದಿನ ನೀನು ಹೋಗಿ ಇದ್ಬಿಟ್ಟು ಬಾ, ಪರವಾಗಿಲ್ಲ, ಇಲ್ಲೆಲ್ಲ ಸ್ವಲ್ಪ ಸರಿಯಾಗಲಿ ಸಿಚುವೇಶನ್ ಅಂತ ಹೇಳಿ ಅವ್ರನ್ನ ಅವ್ರ ತಂದೆ ಜೊತೆಗೆ ಕಳಿಸ್ಕೊಡ್ತಾರೆ ಅವರು. ಹೀಗಿರಬೇಕಾದ್ರೆ
ಈ ಬಾಲನ್ ಮಾಸ್ಟರ್ ಅವರ ತಂಗಿ ಸುಮಿತ್ರಾ ಅವರಿಗೆ ಒಂದು ಮದುವೆ ಪ್ರಪೋಸಲ್ ಬರುತ್ತೆ. ಈಗ ಬಾಲನ್ ಮಾಸ್ಟರ್ ಮನೆ ಇಲ್ಲ. ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಆ ವಿಷಯವನ್ನು ಮುಚ್ಚಿಟ್ಟು ಹೇಗಾದರೂ ಮಾಡಿ ತಂಗಿಗೆ ಮದುವೆ ಮಾಡಬೇಕು ಅಂತ ಗೋಪಿ ನಿರ್ಧಾರ ಮಾಡ್ತಾನೆ. ಅದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ಹೆಣ್ಣು ನೋಡೋಕ್ಕೆ ಗಂಡಿನ ಕಡೆಯವರು ಬಂದಿರ್ತಾರೆ. ಅವರೆಲ್ಲ ಮಾತಾಡ್ತಾ ಇರ್ತಾರೆ. ದಿಢೀರಂತ ಬಾಲನ್ ಮಾಸ್ಟರ್ ಬಂದುಬಿಡ್ತಾರೆ. ಅಲ್ಲಿರೋರು ಒಬ್ರು ಕೇಳ್ತಾರೆ ಇವ್ರು ಯಾರು ಅಂತ. ಆಗ ಬಾಲನ್ ಮಾಸ್ಟರ್ ದೊಡ್ಡ ಮಾವ ಹೇಳ್ತಾರೆ ಇವರು ನಮ್ಮ ಪಕ್ಕದ ಮನೆಯವರು ಅಂತ ಹೇಳ್ತಾರೆ. ಆ ವಿಷಯವನ್ನು ಕೇಳಿ ಬಾಲನ್ ಮಾಸ್ಟರ್ಗೆ ತುಂಬ ಬೇಸರ ಆಗುತ್ತೆ. ಆಗ ಬಾಲನ್ ಮಾಸ್ಟರ್ ಅವ್ರ ತಮ್ಮ ಹೇಳ್ತಾರೆ ಇವರು ನಮಗೆ ಬೇಕಾದವರು, ತುಂಬ ಬೇಕಾದವರು ಹೀಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಬಾಲನ್ ಮಾಸ್ಟರ್ಗೆ ಏನೂ ಮಾಡೋಕ್ಕಾಗೋದಿಲ್ಲ. ಅವರು ಹೌದು ನಾನು ಇಲ್ಲೇ ಪಕ್ಕದಲ್ಲಿದ್ದೀನಿ ಅಂತ ಹೇಳಿ ಊರಿಗೆ ಹೋಗ್ತಾಯಿದ್ದೀನಿ ಅಂತ ಹೊರಟೋಗ್ತಾರೆ. ಆಮೇಲೆ ಅವರ ತಾಯಿಯಲ್ಲಿ ತಮ್ಮ ಎಲ್ಲ ಬಂದು ಅವ್ರ ಹತ್ರ ಸಮಾಧಾನ ಮಾಡ್ತಾರೆ. ವಿಷಯ ಅರ್ಥ ಆಗುತ್ತೆ. ಅವ್ರು ಹೇಳ್ತಾರೆ ಆಯಿತು ನಾನು ಇಲ್ಲಿರೋದು ಬೇಡ, ಎಲ್ಲರೂ ಹೊರಟೋಗ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ನನ್ನ ಮಡದಿ ಮತ್ತು ಮಕ್ಕಳು ಅಂತ ಕೇಳ್ತಾರೆ. ಆಗ ಅವರಿಗೆ ವಿಷಯ ಗೊತ್ತಾಗುತ್ತೆ ಈ ರೀತಿ ಅವರು ಅವರ ತಂದೆ ಮನೆಗೆ ಹೋಗಿದ್ದಾರೆ ಅಂತ. ಇವರು ಅವ್ರನ್ನ ಹುಡ್ಕೊಂಡು ಅವರ ಮಾವನ ಮನೆಗೆ ಹೋಗ್ತಾರೆ. ಅಲ್ಲಿ ಹೋದರೆ ಅವ್ರ ಮಾವ ಅಂದರೆ ಮಡದಿಯ ತಂದೆ ಅವನ ಮನೆ ಒಳಗೆ ಬಿಡೋದಿಲ್ಲ. ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಇವನಿಗೆ ಹುಚ್ಚಿಡ್ತಿದೆ, ಅದರಿಂದ ಇವನಿಂದ ತನ್ನ ಮಗಳು ಮತ್ತು ಮೊಮ್ಮಕ್ಕಳ ದೂರ ಇಡಬೇಕು ಅಂತ ಅವರು. ಬಾಲನ್ ಕೇಳ್ತಾರೆ ನನಗೇನೂ ಆಗಿಲ್ಲ, ನನ್ನ ಮಡದಿ ಮತ್ತು ಮಕ್ಕಳನ್ನ ನೋಡಿಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಅವರು ಒಳಗಡೆ ಬಿಡೋದಿಲ್ಲ. ಹಾಗೆ ಮಾತಾಡ್ತಾ ಇರ್ತಾರೆ. ಅಲ್ಲಿರೋ ಆಳುಗಳೆಲ್ಲ ಬರ್ತಾರೆ. ಅದು ದೊಡ್ಡ ಜಗಳ ಆಗಿಬಿಡುತ್ತೆ. ಅಷ್ಟರೊಳಗೆ ಈ ಬಾಲನ್ ಮಾಸ್ಟರ್ ಅವರ ದೊಡ್ಡ ಮಾವ ಮತ್ತು ಗೋಪಿ ಅಂದರೆ ಅವರ ತಮ್ಮ ಅವರು ಕಾರಲ್ಲಿ ಬರ್ತಾರೆ. ಅವರು ಬಂದು ಬಾಲನ್ ಮಾಸ್ಟರ್ನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಅವರ ಬಾಲನ್ ಮಾಸ್ಟರ್ ಅವರ ಮಡದಿ ಮತ್ತು ಮಕ್ಕಳು ಓಡಿ ಬರ್ತಾರೆ ಅವ್ರನ್ನ ನೋಡೋದಕ್ಕಂತ. ಆದರೆ ಇವ್ರ ತಂದೆ ಬಿಡೋದಿಲ್ಲ. ಈಗ ಇವ್ರು ಏನು ಮಾಡ್ತಾರೆ, ಬಾಲನ್ ಮಾಸ್ಟರ್ನ ಕರ್ಕೊಂಡು ಅಲ್ಲಿರುವಂತಹ ಒಂದು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾರೆ, ಶಾಕ್ ಟ್ರೀಟ್ಮೆಂಟ್ ಎಲ್ಲ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ತುಂಬ ದುರ್ಬಲರಾಗಿರುವಂತಹ ಆ ಬಾಲನ್ ಮಾಸ್ಟರನ್ನು ಹಾಸ್ಪಿಟಲಿಂದ ಒಂದು ದಿನ ಅವರ ದೊಡ್ಡ ಮಾವ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಅವರು ಮನೆಗೆ ಬರ್ತಾ ಇದ್ದಾಗೆ ಅವರ ತಾಯಿ ಮತ್ತು ಅಜ್ಜಿ ಅಳೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಶಾಪ ಏನಿದೆ ಅದು ನನ್ನ ಮಗನನ್ನು ಕೂಡ ಬಲಿ ತೊಗೊಂಡ್ಬಿಡ್ತಲ್ಲ ಅಂತ. ಬಾಲನ್ ಮಾಸ್ಟರ್ ಏನೂ ಮಾತಾಡೋದಿಲ್ಲ. ಅವ್ರನ್ನ ಅವ್ರ ದೊಡ್ಡ ಮಾವ ಹಿಂದೆ ಶ್ರೀಧರನ್ ಮಾವ ಇದ್ದಂತಹ ಒಂದು ಕೋಣೆ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಬಾಲನ್ ಮಾಸ್ಟರ್ಗೆ ಗೊತ್ತಾಯಿತು ನನಗೂ ಸಹ ಇವರು ಈ ಒಂದು ಹುಚ್ಚ ಅನ್ನುವ ಪಟ್ಟವನ್ನು ಕಟ್ಬಿಟ್ರು ಅಂತ. ಅವರಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಆ ರೂಮಲ್ಲಿ ಹೋಗಿ ಸೈಲೆಂಟಾಗಿ ಕೂತ್ಬಿಡ್ತಾರೆ ಅವರು. ಈ ಒಂದು ವಿಷಯ ಏನಿದೆ ಅದು ಆ ತಾಯಿಯ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅಂದರೆ ಬಾಲನ್ ಮಾಸ್ಟರ್ ಅವರ ತಾಯಿ ಏನು ಆಗಬಾರ್ದು ಅಂತ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು, ಆ ವಿಷಯ ಆಗೋಯ್ತು. ಈ ಶಾಪ ಏನಿದೆ ಇದರಿಂದ ಹೇಗಾದರೂ ಮುಕ್ತಿ ಪಡ್ಕೊಬೇಕು. ಈ ಒಂದು ಸಮಾಜದ ಒಂದು ದೃಷ್ಟಿ ಏನಿದೆ ಇದರಿಂದ ತನ್ನ ಮಗನನ್ನು ಹೇಗಾದರೂ ರಕ್ಷಿಸಬೇಕು, ಈ ಕುಟುಂಬಕ್ಕೆ ಅಂಟಿರುವ ಶಾಪದಿಂದ ವಿಮೋಚನೆಯನ್ನು ಪಡ್ಕೊಬೇಕು ಅನ್ನೋದಕ್ಕೋಸ್ಕರ ಆ ತಾಯಿ ಒಂದು ನಿರ್ಧಾರವನ್ನು ಮಾಡ್ತಾರೆ. ಆ ನಿರ್ಧಾರ ಏನಿದೆ ಅದು ನಮ್ಮನ್ನೆಲ್ಲ ಬೆಚ್ಚಿ ಬೀಳಿಸುವಂತಹ ಒಂದು ಕ್ಲೈಮ್ಯಾಕ್ಸ್ನಲ್ಲಿ ಆ ಮೂವಿ ಎಂಡ್ ಆಗುತ್ತೆ.